ಪೋಸ್ಟ್ಗೆ ನಾವೆಲ್ಲರೂ ಕೂಡ ಅಪ್ಲೈನ ಮಾಡಿದ್ದೀವಿ ಫ್ರೆಂಡ್ಸ್. ಸೊ ನೀವೆಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕಿದ್ದೀರಾ. ಹಾಗಿದ್ರೆ ಅಪ್ಲಿಕೇಶನನ್ನು ಹಾಕಿ ಯಾವ ಡಿವಿಷನ್ಗೆ ಹಾಕಬೇಕು, ಹಾಗೆಯೇ ಕಟ್ ಆಫ್ ಎಷ್ಟು ನಿಂತಿದೆ, ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾನು ವಿಡಿಯೋಸ್ಗಳನ್ನ ಮಾಡಿದ್ದೆ. ಸೊ ನೀವು ಕೂಡ ನನಗೆ ತುಂಬ ಪ್ರಶ್ನೆಗಳನ್ನು ಕೂಡ ಕೇಳಿದ್ರಾ. ಕೆಲವರು ಕೇಳ್ತಾ ಇದ್ರು, ನಾನು ಈ ಡಿವಿಷನ್ಗೆ ಹಾಕಿದ್ದೀನಿ, ನಾನು ಸೆಲೆಕ್ಟ್ ಆಗ್ತೀನಾ ಮೇಡಮ್? ಸೊ ಆಗ್ತೀರಾ ಫ್ರೆಂಡ್ಸ್, ಡೆಫಿನೆಟ್ಲಿ ಆಗ್ತೀರಾ. ನಿಮ್ಮ ಒಂದು ಮಾರ್ಕ್ಸ್ ನೀವು 98, 99, 100 ಇಷ್ಟಿದ್ರೆ ನೀವು ಡೆಫಿನೆಟ್ಲಿ ಆಗೇ ಆಗ್ತೀರಾ. ಒಂದು ಪರ್ಸೆಂಟೇಜ್ ನೀವು 85 ಅಥವಾ 87, 89 ಹೀಗೆ ಹೊಂದಿದ್ರು ಕೂಡ ನೀವು ಆಗ್ಬೋದು. ಅದು ಕೂಡ ಕೆಲವೊಂದು ಮೆರಿಟ್ ಲಿಸ್ಟ್ಗಳಲ್ಲಿ ನೀವು ಆಗ್ಬೋದು ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ ನೋಡಿ, ಪೋಸ್ಟ್ ಆಫೀಸ್ನಲ್ಲಿ 5 ರಿಂದ 6 ಮೆರಿಟ್ ಲಿಸ್ಟ್ಗಳನ್ನ ಬಿಡ್ತಾ ಇರ್ತಾರೆ. ಆದರೆ ಫಸ್ಟ್ ಮೆರಿಟ್ ಲಿಸ್ಟನ್ನು ಅವರು ಇದೇ ತಿಂಗಳ 28 ಡೇಟ್ಗೆ ಬಿಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಅಪ್ಲಿಕೇಶನನ್ನು ಸಲ್ಲಿಸಿದಿರಾ, ಸೊ ಅವ್ರಿಗೆಲ್ಲರಿಗೂ ಒಂದು ಡೌಟ್ ಇರುತ್ತೆ, ನಾನು ನನ್ನ ರಿಸಲ್ಟನ್ನು ಎಲ್ಲಿ ಚೆಕ್ ಮಾಡ್ಬೋದು, ನನ್ನ ರಿಸಲ್ಟ್ ಅಪ್ಡೇಟನ್ನು ನಾನು ಎಲ್ಲಿ ನೋಡ್ಬೋದು ಅನ್ನೋ ಒಂದು ಡೌಟ್ ಇರುತ್ತೆ ಫ್ರೆಂಡ್ಸ್. ನೀವು ಪೋಸ್ಟ್ ಆಫೀಸ್ GDS ನಲ್ಲಿ ಸೆಲೆಕ್ಟ್ ಆಗಿದ್ದೀರೋ ಇಲ್ವೋ ಅನ್ನೋದನ್ನ ನೀವು ನಿಮ್ಮ ಮೊಬೈಲ್ನಲ್ಲಿನೇ ನೋಡ್ಬೋದು. ಅದು ಕೂಡ ನೀವು ಇಮೇಲ್ ID ಕೊಟ್ಟಿದ್ರೆ ನೀವು ಅಲ್ಲಿ ನೋಡ್ಬೋದು. ಸೊ ಹಾಗಾಗಿನೇ ನಾನು ಪದೇ ಪದೇ ಹೇಳ್ತಾ ಇದ್ದೆ, ನಿಮ್ಮ ಇಮೇಲ್ ID ಕರೆಕ್ಟಾಗಿ ಕೊಡಿ ಮತ್ತು ನಿಮ್ಮ ಫೋನ್ ನಂಬರನ್ನು ಕರೆಕ್ಟಾಗಿ ಕೊಡಿ ಫ್ರೆಂಡ್ಸ್ ಅಂತ ಹೇಳಿ. ಯಾಕಂತ ಅಂದರೆ ಒಂದು ವೇಳೆ ನೀವು ಸೆಲೆಕ್ಟ್ ಆಗಿದ್ರಿ, ಆ ಒಂದು ಮೇಲ್ ನಿಮ್ಮ ಒಂದು ಇಮೇಲ್ಗೆ ಬರುತ್ತೆ. ಇಲ್ಲ ಅಂತ ಅಂದರೆ ನಿಮ್ಮ ಒಂದು ಫೋನ್ ನಂಬರ್ಗೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ನೀವು ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡ್ತಾ ಇರಿ, 27 ಚೆಕ್ ಮಾಡ್ತಾನೆ ಇರಿ. ಆದರೆ ಅವರು ಹೇಳಿದ್ದಾರೆ ಫಸ್ಟ್ ಮೆರಿಟ್ ಲಿಸ್ಟನ್ನು 28ಗೆ ಬಿಡೋದಂತ ಹೇಳಿ. ನೀವು ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ ಅಂದರೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಂತ ಬಿಟ್ಟಿರ್ತಾರೆ. ಅದಕ್ಕೂ ಕೂಡ ಅವರು ಟೈಮಿಂಗನ್ನು ಕೊಟ್ಟಿರ್ತಾರೆ. ಹಾಗೆಯೇ ಥರ್ಡ್ ಬಿಡ್ಬೋದು, ಫೋರ್ತ್ ಬಿಡ್ಬೋದು. ಸೊ ಪ್ರಯತ್ನ ಪಡ್ತಾ ಇರಿ, ಸೆಲೆಕ್ಟ್ ಆಗೇ ಆಗ್ತೀರಾ. ಒಂದು ವೇಳೆ ನಿಮ್ಮ ಮೆರಿಟ್ ಲಿಸ್ಟ್ ಅಂತ ಅಂದರೆ ನಿಮ್ಮ ಮಾರ್ಕ್ಸ್ 100ಗೆ ಸೀಮಿತವಾಗಿದ್ರೆ, ಓಕೆನಾ? ಹಾಗಿದ್ರೆ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ನಾನು ನಿಮಗೆ ಇವತ್ತು ಯಾವ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ GDS ಪೋಸ್ಟ್ ಆಫೀಸ್ GDSನ ರಿಸಲ್ಟನ್ನು ನೋಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದು 2025 ರಿಸಲ್ಟ್ ಆಗಿದೆ. ಇದೇ ರೀತಿಯಾಗಿ ನಿಮ್ಮ 26ನಲ್ಲಿಯೂ ಕೂಡ ಫಸ್ಟ್ ಮೆರಿಟ್ ಲಿಸ್ಟ್ ಬಿಟ್ಟಾಗ 28ನಲ್ಲಿ ಅದು ಕೂಡ ರಿಸಲ್ಟ್ ಹೀಗೆ ಕಾಣುತ್ತೆ. ನೀವು ಯಾವ ರೀತಿಯಾದಂಥ ಪ್ರೊಸೀಜರನ್ನು ಫಾಲೋ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ನನ್ನ ಸ್ಕ್ರೀನ್ ರೆಕಾರ್ಡರನ್ನು ಇವಾಗ ಆನ್ ಮಾಡ್ತಾ ಇದ್ದೀನಿ. ಸೊ ಕೇರ್ಫುಲ್ ಆಗಿ ನೋಡಿ ಫ್ರೆಂಡ್ಸ್. ಮತ್ತೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡ್ಬೋದು, ನಾನು ಅದಕ್ಕೆ ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ನಿಮ್ಮ ಇಲ್ಲಿ ಗೂಗಲ್ನಲ್ಲಿ ನೀವು GDS ಅಂತ ಸರ್ಚ್ ಮಾಡಬೇಕು. GDS ಅಂತ, ಓಕೆನಾ? GDS ಅಂತ ಸರ್ಚ್ ಮಾಡಿ. ಇಲ್ಲಿ ಸ್ಟಾರ್ಟಿಂಗ್ನಲ್ಲಿನೇ ಅವ್ರು ಕೊಟ್ಟಿದ್ದಾರೆ ಇಂಡಿಯಾ ಪೋಸ್ಟ್ GDS ಆನ್ಲೈನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಆದಮೇಲೆ ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ರಿಜಿಸ್ಟ್ರೇಷನ್ ಆ್ಯಂಡ್ ಅಪ್ಲಿಕೇಶನ್ ಸಬ್ಮಿಷನ್ ಫಾರ್ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ January 26 ಈಸ್ ಲೈವ್ ಆನ್ ನ್ಯೂ ವೆಬ್ಸೈಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಜನವರಿನಲ್ಲಿನೇ ಅವರು ಅಪ್ಲಿಕೇಶನ್ ಹಾಕುವಂತಹ ಒಂದು ಡೇಟನ್ನು ಬಿಟ್ಟಿದ್ರಲ್ವ, ಸೊ ಅದ್ರ ಬಗ್ಗೆನೇ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಶೆಡ್ಯೂಲ್ 1 January 25 ಅಂತ ಇದೆ ಅಲ್ವಾ, ಸೊ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ರಾಜ್ಯಗಳು ಬರ್ತಾ ಇವೆ. ಸೊ ನಾವು ಯಾವ ರಾಜ್ಯದ ಬಗ್ಗೆ ಚೆಕ್ ಮಾಡಬೇಕು, ಇವಾಗ ನಾವು ಕರ್ನಾಟಕದ ಬಗ್ಗೆ ಚೆಕ್ ಮಾಡಬೇಕು. ನೋಡಿ, ಕರ್ನಾಟಕ. ಇಲ್ಲಿ ನೋಡಿ, ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ. ಸಪ್ಲಿಮೆಂಟರಿ, ಫಸ್ಟ್ ಲಿಸ್ಟ್, ಸೆಕೆಂಡ್ ಲಿಸ್ಟ್, ಫೋರ್ತ್ ಲಿಸ್ಟ್, 5 ಲಿಸ್ಟ್, ಈ ರೀತಿಯಾಗಿ ಅವರು ಇಲ್ಲಿ 6th ಲಿಸ್ಟ್ ತನಕ ಕೊಟ್ಟಿದ್ದಾರೆ. ಇದು 25 ರಿಸಲ್ಟ್ ಆಗಿದೆ. ಮತ್ತೊಮ್ಮೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ರೀತಿಯಾಗಿ 26 ರಿಸಲ್ಟ್ ಕೂಡ ಇದೇ ರೀತಿಯಾಗಿ ಬರುತ್ತೆ. ನೀವು 28 ಡೇಟ್ಗೆ ಚೆಕ್ ಮಾಡಬೇಕಾಗತ್ತೆ. ಅವತ್ತು ಈ ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೋ ಇಲ್ವೋ, ಯಾಕಂತ ಅಂದರೆ ತುಂಬಾ ಅವತ್ತು ಎಲ್ಲ ಒಂದು ಸ್ಟೂಡೆಂಟ್ಗಳು ನೋಡ್ತಾ ಇರ್ತಾರಲ್ವ, ಹಾಗಾಗಿ ವೆಬ್ಸೈಟ್ ಓಪನ್ ಆಗೋದಿಲ್ಲ. ಬಟ್ ನಾನು ಕೂಡ ಪ್ರಯತ್ನ ಪಡ್ತೀನಿ. ವೆಬ್ಸೈಟ್ ಓಪನ್ ಆದರೆ ಅಲ್ಲಿರುವಂಥ ರಿಸಲ್ಟನ್ನು ನಾನು PDF ನನ್ನ ಒಂದು ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ನೋಡೋಣ, PDF ಸಿಕ್ಕಿದ್ರೆ ನಾನು ನನ್ನ ಒಂದು ಚಾನಲ್ನಲ್ಲಿ ಅದನ್ನ ಅಪ್ಡೇಟನ್ನು ಮಾಡ್ತೀನಿ, ಸರಿನಾ? ಹಾಗಿದ್ರೆ ನೀವು ಇದೇ ರೀತಿಯಾಗಿ ನೀವು ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ ಚೆಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ನೀವು ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನಿಮಗೆ ಲಿಸ್ಟ್ ಬಂದಿದೆ ಇವಾಗ. ಸೊ ಇದೆಲ್ಲ ಡಿಸ್ಟ್ರಿಕ್ಟ್ ವೈಸ್ ಸೆಲೆಕ್ಟ್ ಆಗಿರುವಂಥ ಸ್ಟೂಡೆಂಟ್ ಲಿಸ್ಟ್ ಆಗಿದೆ. ಇದು ಈ ರೀತಿಯಾದಂಥ ಲಿಸ್ಟ್ ನಿಮಗೂ ಕೂಡ ಸಿಗುತ್ತೆ ಫ್ರೆಂಡ್ಸ್. ಈ ಲಿಸ್ಟ್ ನಿಮಗೆ ಇದೇ ತಿಂಗಳ 28 ಡೇಟ್ಗೆ ನಿಮಗೆ ಈ ರೀತಿಯಾಗಿ PDF ಸಿಗುತ್ತೆ. ಇಲ್ಲಿ ನೀವು ಸರ್ಚ್ ಮಾಡ್ಬೋದು. ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಇರುತ್ತೆ ಅಲ್ವಾ, ಅಪ್ಲಿಕೇಶನ್ ರಿಜಿಸ್ಟರ್ ನಂಬರ್. ಸೊ ಅದರ ಆಧಾರದ ಮೇಲೆ ನಿಮ್ಮ ಒಂದು ಇಲ್ಲಿ ನೀವು ಪಾಸ್ ಆಗಿದ್ದೀರೋ ಅಥವಾ ಇಲ್ವೋ ಅನ್ನೋದನ್ನು ನೀವು ನೋಡ್ಬೋದು. ಸೊ ಇದೇ ರೀತಿಯಾಗಿ ಸಿಗುತ್ತೆ ಫ್ರೆಂಡ್ಸ್.
ಅಂತ ಅನ್ಕೊಳ್ತೀನಿ. ಸೊ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಿಮ್ಮ ಒಂದು ಸಮೀಪದಲ್ಲಿರುವಂಥ ಸೈಬರ್ ಸೆಂಟರ್ಗೆ ಹೋಗಿ ನಿಮ್ಮ ಒಂದು ರಿಜಿಸ್ಟರ್ ನಂಬರನ್ನು ಕೊಟ್ಬಿಟ್ಟು ಚೆಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಅಲ್ಲ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದು 25 ರಿಸಲ್ಟ್ ಆಗಿದೆ ಅಂತ ಅಂದರೆ 2025 ರಿಸಲ್ಟ್ ಆಗಿದೆ. ಯಾರು ಶಾರ್ಟ್ ಲಿಸ್ಟ್ ಆಗಿದ್ರು, ಯಾವ ಯಾವ ಡಿವಿಷನ್ನಲ್ಲಿ ಕಟ್ ಆಫ್ ಎಷ್ಟು ನಿಂತಿತ್ತು, ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಅವರು 25 ರಿಸಲ್ಟ್ ಆಗಿದೆ. ಬಟ್ ಇದೇ ರೀತಿಯಾಗಿ 26ನಲ್ಲಿಯೂ ಕೂಡ ನಿಮ್ಮ ರಿಸಲ್ಟ್ ಕೂಡ ಇದೇ ಒಂದು ವೆಬ್ಸೈಟ್ನಲ್ಲಿ ಬರುತ್ತೆ. ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಸೊ ನೋಡಿ, ಎಲ್ಲರೂ ಕೂಡ ವೇಟ್ ಮಾಡಿ. 28ಗೆ ಫಸ್ಟ್ ಮೆರಿಟ್ ಲಿಸ್ಟನ್ನು ಬಿಡ್ತಾ ಇದ್ದಾರೆ. ಇನ್ನೇನು 2 ದಿನಗಳಲ್ಲಿ ಮೆರಿಟ್ ಲಿಸ್ಟನ್ನು ಬಿಡ್ಬೋದು. ಸೊ ಅದರ ಡೀಟೇಲ್ ಅಪ್ಡೇಟನ್ನು ಕೂಡ ನಾನು ನನ್ನ ಈ ಚಾನಲ್ನಲ್ಲಿ ನಿಮಗೆ ನೀಡ್ತಾ ಇದ್ದೀನಿ. ಸೊ ಹಾಗಾಗಿ ಚಾನಲ್ನ ಕನೆಕ್ಟ್ ಆಗಿರಿ. ಮತ್ತು ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಏನೇ ಡೌಟ್ ಇದ್ರೂ ಕೂಡ ಫ್ರೀಲಿಯಾಗಿ ನನಗೆ ಮೆಸೇಜ್ ಮಾಡಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.